ಕುಂಭ ರಾಶಿಯವರು ಕಂಡಂಥ ಕನಸು ನನಸಾಗುವಂಥ ಸಮಯ ಬಂದಿದೆಯಾ? ಕುಂಭ ರಾಶಿಯವರು ಏನೆಲ್ಲ ಐಡಿಯಾ ಮಾಡ್ಕೊಂಡಿದ್ದೀರಾ ಅದೆಲ್ಲನೂ ಕೂಡ ಸಕ್ಸಸ್ ಆಗ್ತಿದೆಯಾ? ಕುಂಭ ರಾಶಿಯವರು ಈ ಒಂದು ಬದಲಾವಣೆ ಮಾಡ್ಕೊಂಡಿಲ್ಲ ಅಂದರೆ ನಷ್ಟ ಅಥವಾ ಕಷ್ಟ ಎರಡೂ ತಪ್ಪಿದ್ದಲ್ಲ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂತಂದರೆ ಮೇ 2026ರಲ್ಲಿ ಗ್ರಹಗತಿಗಳ ಆಧಾರದ ಮೇಲೆ ದ್ವಾದಶ ರಾಶಿಗಳ ಮೇಲೇನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಇನ್ನು ಈ ತಿಂಗಳಲ್ಲಿ ಯಾವ ಗ್ರಹಗಳು ತನ್ನ ಪತನ ಬದಲಾಯಿಸ್ತಿದೆ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ಕುಜಗ್ರಹ 11ನೇ ತಾರೀಕು ಕುಜಗ್ರಹ ಮೀನ ರಾಶಿಯಿಂದ ಮೇಷ ರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ, 15ನೇ ತಾರೀಕು ಸೂರ್ಯಗ್ರಹ ಮೇಷ ರಾಶಿಯಿಂದ ವೃಷಭ ರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ಹಾಗೆ 14ನೇ ತಾರೀಕು ಶುಕ್ರ ಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ, ಮೊದಲನೇದಾಗಿ 15ನೇ ತಾರೀಕು ಬುಧ ಗ್ರಹ ಮೇಷ ರಾಶಿಯಿಂದ ವೃಷಭ ರಾಶಿಗೆ ಬಂದರೆ, 23ನೇ ತಾರೀಕು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ಇನ್ನು ಉಳಿದ ಗ್ರಹಗಳಾಗಿರುವಂತಹ ರಾಹು ಗ್ರಹ ಕುಂಭರಾಶಿನಲ್ಲೇ ಸ್ಥಿತನಾಗಿರ್ತಾನೆ, ಹಾಗೂ ಕೇತು ಗ್ರಹ ಸಿಂಹ ರಾಶಿನಲ್ಲೇ ಸ್ಥಿತನಾಗಿರ್ತಾನೆ. ಹಾಗೆ ಶನಿ ಗ್ರಹ ಮೀನ ರಾಶಿಯಲ್ಲಿ ಸ್ಥಿತನಾಗಿದ್ದರೆ, ಇನ್ನು ಗುರು ಗ್ರಹ ಮಿಥುನ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಈ ಗ್ರಹಗಳ ಒಂದು ಬದಲಾವಣೆಯಿಂದ ಏನೆಲ್ಲ ಪರಿಣಾಮ ಬೀಳುತ್ತೆ ಅನ್ನೋದನ್ನು ನೋಡೋಣ. ಅದಕ್ಕೂ ಮುಂಚೆ ಏನು ಅಂತಂದರೆ ನೋಡಿ, ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೇ ನಮಗೆ ಗೊತ್ತಾಗುತ್ತೆ ಒಬ್ಬ ಮನುಷ್ಯನಿಗೆ ಅದು ಏನೆಲ್ಲ ಪರಿಣಾಮ ಬೀರುತ್ತೆ ಅಂತ. ಸೊ ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನೂ ಕೂಡ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ಏನಕ್ಕೆ ಅಂತಂದರೆ ನೋಡಿ, ಅದರಲ್ಲಿರುವಂತಹ ಗ್ರಹಗಳ ಸ್ಥಾನಮಾನ ಬೇರೆ ಆಗಿರುತ್ತೆ, ಹಾಗೆ ನಿಮ್ಮ ದಶ ಭುಕ್ತಿ ಕೂಡ ಬೇರೆ ಆಗಿರುತ್ತೆ. ಅದ್ರ ಮೇಲೆ ನಿಮಗೆ ಫಲಗಳಲ್ಲಿ ವ್ಯತ್ಯಾಸನೂ ಕೂಡ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ಹಾಗಿದ್ರೆ ಗ್ರಹಗತಿಗಳ ಒಂದು ಬದಲಾವಣೆಯಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರ್ತಿದೆ ಅಂತ ನೋಡೋಣ ಬನ್ನಿ. ಏನು ಕುಂಭ ರಾಶಿಯವರ ರಾಶಾಧಿಪತಿ ಆಗಿರುವಂತಹ ಶನಿ ಗ್ರಹ 2ನೇ ಮನೇಲಿ ಸಂಚಾರ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿರುತ್ತೆ, ಆದರೆ ಖರ್ಚು ಕೂಡ ಅಷ್ಟೇ ಆಗ್ತಾ ಇರುತ್ತೆ. ಆದರೆ ಫ್ಯಾಮಿಲಿನಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಕೂಡ ಆಗ್ತಾ ಇರುತ್ತೆ. ನೀವೇನೇ ಫ್ಯಾಮಿಲಿಗೋಸ್ಕರ ಒಳ್ಳೇದು ಮಾಡಿದ್ರು ಅಥವಾ ಫ್ಯಾಮಿಲಿ ಚೆನ್ನಾಗಿರಲಿ ಅಂತ ಬಯಸಿದ್ರು ಕೂಡ ಏನಾದರೂ ಒಂದು ನಿಮ್ಮ ಮೇಲೆ ಒಂದು ಲಿಟಿಗೇಷನ್ಸೋ ಅಥವಾ ಬೇಜಾರು ಮಾಡ್ಕೊಳ್ಳೋದೋ ಬೈಕೊಳ್ಳೋದೋ ಏನೋ ಒಂದು ನಡೀತಾನೆ ಇರುತ್ತೆ. ಶನಿ 2ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇದಂತೂ ತಪ್ಪಿದ್ದಲ್ಲ. ನೀವು ಎಷ್ಟು ಮಾಡಿದ್ರೂ ಕೂಡ ಅಷ್ಟೇ ಅನ್ನೋ ಥರ ಆಗ್ತಾ ಇರುತ್ತೆ. ಇನ್ನು ರಾಹು ಲಗ್ನದಲ್ಲೇ ಸಂಚಾರ ಮಾಡ್ತಿದ್ದಾನೆ, ಆತರದ ಬುದ್ಧಿ ಜಾಸ್ತಿ ಆಗಿರುತ್ತೆ. ತಲೆ ಉಪಯೋಗಿಸ್ತೀರಾ, ಆದರೆ ಅದರೊಳಗಡೆ ಅರ್ಥನೇ ಇರೋದಿಲ್ಲ ಅನ್ನೋ ರೀತಿ ಆಗಿರುತ್ತೆ. ಇನ್ನು ಆರೋಗ್ಯ ಸಮಸ್ಯೆಗಳು ಏನು ಬರ್ಬೋದು ಅಂದರೆ, ಸ್ಕಿನ್ ಡಿಸೀಸ್ ಬರುವಂಥದ್ದು, ಸ್ಟಮಕ್ ಇನ್ಫೆಕ್ಷನ್ ಆಗುವಂಥದ್ದು, ಅಥವಾ ಹೆಡ್ಏಕ್ ಬರುವಂಥದ್ದು, ಕಣ್ಣಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಬರುವಂಥದ್ದು, ಇದನ್ನು ಕೂಡ ನೀವು ಎದುರಿಸ್ಬೇಕಾಗಿ ಬರುತ್ತೆ. ಯಾಕಂದರೆ ಲಗ್ನದಲ್ಲೇ ರಾಹು ಇದ್ದೇನೆ ಅಂದಾಗ ಈ ಎಲ್ಲ ಸಮಸ್ಯೆಗಳು ಕೂಡ ಬಂದೇ ಬರುತ್ತೆ. ಆ ಸಂಕಟಗಳನ್ನ ನೀವು ಎದುರಿಸಲೇಬೇಕಾಗಿ ಬರುತ್ತೆ. ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಪ್ರತಿಫಲನ ನೋಡಬಹುದು. ಅದೇ ರೀತಿಯಲ್ಲಿ ನಿಮಗೆ 3ನೇ ಮನೇಲಿ ಕುಜನ ಒಂದು ಸಂಚಾರ ಕೂಡ ನಡೀತಾ ಇದೆ. ಸೊ ಹಾಗಾಗಿ ಮಾತಿನ ಮೇಲೆ ತುಂಬ ನಿಗಾ ಇರಬೇಕಾಗತ್ತೆ. ರಾಹು ಜೊತೆಲಿದ್ದಾನೆ, ತುಂಬ ಆ ಥರದ ನಿರ್ಧಾರಗಳನ್ನ ಕೊಡ್ತಾನೆ. ಯಾರೋ ಏನೋ ಹೇಳಿದ್ರು ನಾನು ಏನೋ ಒಂದು ಮಾಡ್ತೀನಿ ಅಂತ ಮುಂದಕ್ಕೆ ಹೋಗೋದು. ಕುಜ ಇದ್ದಾನೆ, ತುಂಬ ಆತ್ರವಾಗಿ ನಿರ್ಧಾರಗಳನ್ನ ತಗೊಳ್ಳೋದು. ಅದರಿಂದ ಏನು ದುಷ್ಪರಿಣಾಮ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡಲ್ಲ. ನೀವು ಎಷ್ಟು ಮಾತಿನ ಕಡೆ ಗಮನ ಕೊಡ್ತೀರೋ, ಮಾತೇ ಮುತ್ತು ಮಾತೇ ಮೃತ್ಯು ಅಂತಾರಲ್ವ, ಹಾಗೆ ನಿಮ್ಮ ಮಾತಿನ ಕಡೆ ನೀವೆಷ್ಟು ಗಮನ ಕೊಡ್ತೀರೋ ಅಷ್ಟು ಒಳ್ಳೆಯದನ್ನು ಖಂಡಿತವಾಗ್ಲೂ ನೀವು ನೋಡಬಹುದು. ಹಾಗಾಗಿ ನೀವು ಮಾಡಲೇಬಾರ್ದಂಥ ಒಂದು ತಪ್ಪು ಯಾವುದು ಅಂತಂದರೆ, ಯೋಚನೆ ಮಾಡ್ದಿರ ಏನಂದ್ರೆ ಅದನ್ನು ಮಾತಾಡೋದನ್ನು ಮಾಡಬಾರ್ದು. ಯೋಚನೆ ಮಾಡಿ ಈ ವಿಷಯ ಮಾತಾಡಬೇಕಾ ಬೇಡವಾ, ಈ ವಿಚಾರ ನಾನು ಹೇಳಿರೋ ತಪ್ಪಾಗತ್ತಾ, ಅಥವಾ ನಮ್ಮ ಎದುರುಗಡೆ ಇರೋಂಥ ವ್ಯಕ್ತಿಗೆ ಹರ್ಟ್ ಆಗುತ್ತಾ, ಅವ್ರೇನಾದ್ರು ನಮ್ಮನ್ನು ಶಾಪ ಇಡ್ತಾರಾ, ಇದನ್ನೆಲ್ಲ ಯೋಚನೆ ಮಾಡಿ ಮಾತಾಡಿದ್ರೆ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಕೋಬೋದು. ಇಲ್ಲ ಅಂದರೆ ಸಂಕಷ್ಟ ಅನ್ನೋದು ನಿಮಗೆ ತಪ್ಪಿದ್ದಲ್ಲ. ಇನ್ನು 4ನೇ ಮನೆ ಅಂತ ನೋಡೋಕ್ಕೆ ಬಂದಾಗ ನೋಡಿ, 4ನೇ ಮನೆಯಲ್ಲಿ ನಿಮಗೆ ಬುಧ ಮತ್ತು ಸೂರ್ಯರ ಒಂದು ಸಮಾಗಮ ಆಗ್ತಾ ಇದೆ. ಸೊ ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರಗಳಲ್ಲಿ ಸಕ್ಸಸ್ ಆಗುತ್ತೆ. ಜೊತೆಗೆ ನಿಮಗೆ ಗೌರ್ಮೆಂಟಿಂದ ಆಗಬೇಕಾಗಿರೋಂಥ ಎಲ್ಲ ಕೆಲಸಗಳು ಕೂಡ ನಿಮ್ಗೆ ಆಗುತ್ತೆ. ಮತ್ತು ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ ಆಗುತ್ತೆ. ಹಣಕಾಸಿಗೆ ಯಾವುದೇ ರೀತಿಯಾದ ತೊಂದರೆ ಕೂಡ ಆಗೋದಿಲ್ಲ. ಹಾಗಂತ ಜೀವನದಲ್ಲಿ ಹಣಕಾಸು ಒಂದಿದ್ರೆ ಸಾಕು ಅಂತಲೂ ಇಲ್ಲ. ಆರೋಗ್ಯನೂ ಅಷ್ಟೇ ಮುಖ್ಯ, ನೆಮ್ಮದಿ ಶಾಂತಿನೂ ಅಷ್ಟೇ ಮುಖ್ಯ, ಒಳ್ಳೆಯ ಹೆಸರು ತಗೋಬೇಕು ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಇನ್ನು ನಿಮಗೆ ಗುರು ಮತ್ತು ಶುಕ್ರರ ಸಂಯೋಗ 5ನೇ ಮನೇಲಿ ಆಗ್ತಾ ಇರೋದ್ರಿಂದ ಅದು ಒಂದು ಅದ್ಭುತವಾದ ಒಂದು ಸಮಯ ಆಗಿರುತ್ತೆ. ಗುರು ದೃಷ್ಟಿ ನಿಮಗೆ ಲಗ್ನದ ಮೇಲೆ ಬೀಳ್ತಾ ಇದೆ, ಗುರುಬಲ ಇದೆ. ಯಾರೆಲ್ಲ ಮದುವೆ ಹುಡುಕಾಡ್ತಲ್ಲಿದ್ದೀರಾ ಅವರೆಲ್ಲರಿಗೂ ಕೂಡ ಮದುವೆ ಯೋಗ ಕೂಡಿ ಬರುವಂಥ ಟೈಮ್ ಆಗಿರುತ್ತೆ. ಮನೆಯಲ್ಲಿ ಶುಭ ಕಾರ್ಯ ಮಾಡೋದಕ್ಕೂ ಕೂಡ ಒಳ್ಳೆಯ ಸಮಯಗಳಾಗಿರುತ್ತೆ. ಹಾಗೆ ಬುಧನ ಒಂದು ಸಂಚಾರ ಕೂಡ ನಡೀತಾ ಇರೋದ್ರಿಂದ ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ ಆಗುವಂಥದ್ದು, ಅಧಿಕವಾದ ಲಾಭಗಳನ್ನ ತಗೊಳ್ಳುವಂಥದ್ದು, ಮಕ್ಕಳ ಆರೋಗ್ಯದಲ್ಲೂ ಕೂಡ ಖುಷಿ ಪಡುವಂಥ ವಿಚಾರಗಳನ್ನ ಕೇಳುವಂಥದ್ದು,
ಅಥವಾ ಅವರೇನಾದರೂ ಬಿಸ್ನೆಸ್ ಮಾಡ್ತಿದ್ದಾರೆ ಅದರಲ್ಲಿ ಸಕ್ಸಸ್ ಆಗುವಂಥದ್ದು, ಇದೆಲ್ಲನೂ ಕೂಡ ನೋಡ್ಬೋದು. ಅದರಲ್ಲೂ ಗೌರ್ಮೆಂಟ್ ರಿಲೇಟೆಡ್ ಕೆಲಸಗಳಲ್ಲಿ ಖಂಡಿತವಾಗ್ಲೂ ಸಕ್ಸಸ್ನ ನೋಡುವಂಥ ಟೈಮ್ ಆಗಿರುತ್ತೆ. ಇನ್ನು ಕೇತು ಸಂಚಾರ ಅಂತ ಬಂದಾಗ ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ವೈಮನಸ್ಯಗಳು ಬರ್ತಾನೆ ಇರುತ್ತೆ. ಆದರೆ ಗುರುವಿನ ದೃಷ್ಟಿ ಇರೋದ್ರಿಂದ ಆ ನೆಗೆಟಿವಿಟಿನಲ್ಲಿ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ನೀವು ಈ ತಿಂಗಳಲ್ಲಿ ತಗೊಳ್ಳೇಬೇಕಾಗಿರೋ ಕೆಲವು ನಿರ್ಧಾರಗಳೇನು ಅಂತಂದರೆ, ಏನು ಮಾತಾಡ್ತಿದ್ದೀರ ಅಂತ ಯೋಚನೆ ಮಾಡಿ ಮಾತಾಡೋವಂಥದ್ದು, ಅಥವಾ ಆ ಥರದ ನಿರ್ಧಾರಗಳನ್ನ ತಗೊಳ್ಳದೇ ಇರೋವಂಥದ್ದು. ಇದು ಎರಡನ್ನ ಮಾಡ್ಕೊಂಡಾಗ ಏನಾಗುತ್ತೆ, ನಿಮ್ಗೆ ಆಗ್ತಿರೋಂಥ ದೊಡ್ಡ ನಷ್ಟನೇ ಅದಾಗಿರುತ್ತೆ. ಖಂಡಿತವಾಗ್ಲೂ ಅದರಿಂದ ಪಾರಾಗ್ತೀರಾ. ಮತ್ತು ಹಣಕಾಸಿನ ಅಭಿವೃದ್ಧಿಗಂತೂ ಯಾವುದೇ ರೀತಿ ಕೊರತೆ ಇರಲ್ಲ. ಖಂಡಿತವಾಗ್ಲೂ ಹಣಕಾಸಿನ ಅಭಿವೃದ್ಧಿ ತುಂಬಾ ಚೆನ್ನಾಗಿರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತೀರಾ. ಯಾಕಂದರೆ 5ನೇ ಮನೆಯಲ್ಲಿ ಗುರುವಿನ ಸಂಚಾರ ನಡೀತಿದೆ, ಬುಧನ ಸಂಚಾರನೂ ಕೂಡ ನಡೆಯುತ್ತೆ, ಇನ್ನು ಶುಕ್ರನ ಸಮಾಗಮನೂ ಕೂಡ ಆಗುತ್ತೆ. ಸೊ ಹಾಗಾಗಿ ಎಜುಕೇಷನ್ಗೆ ಯಾವುದೇ ರೀತಿಯಾದ ತೊಡಕುಗಳು ಇರೋದಿಲ್ಲ. ಇನ್ನು ಪರಿಹಾರ ಏನು ಮಾಡ್ಕೋಬೇಕು, ಸ್ವಲ್ಪ ನೆಗೆಟಿವಿಟಿ ಮಾತ್ರ ಇದೆ ಅಲ್ವಾ. ಏನು ಪರಿಹಾರ ಮಾಡ್ಕೋಬೇಕು ಅಂದರೆ, ಮೊದಲನೇದು ಯೋಚನೆ ಮಾಡಿ ಮಾತಾಡೋವಂಥದ್ದು. ಎರಡನೇದೇನು ಅಂತಂದರೆ, ನೀವು ಕುಜನಿಗೆ ಸಂಬಂಧಪಟ್ಟ ರೆಮಿಡೀಸ್ ಮಾಡ್ಕೋಬೇಕು. ಏನಂತಂದರೆ, ಪ್ರತಿದಿನವೂ ಕೂಡ ಹನುಮಾನ್ ಚಾಲೀಸನ ಕೇಳುವಂಥದ್ದು ಅಥವಾ ಹೇಳ್ಕೊಳ್ಳೋವಂಥದ್ದು. ಜೊತೆಗೆ ಪ್ರತಿದಿನವೂ ಕೂಡ ಕಾಗೆಗಳಿಗೆ ಆಹಾರನ ಅರ್ಪಿಸೋದು. ಇದಿಷ್ಟು ಮಾಡಿಕೊಂಡ್ರೆ ನಿಮಗೆ ಆಗುವಂಥ ಕೆಲವು ನೆಗೆಟಿವಿಟಿಯಿಂದ ತಪ್ಪಿಸ್ಕೋಬೋದು. ಈಗ ನಾನು ಮೊದಲೇ ಹೇಳಿದ್ದೆ, ನಿಮಗೆ ಏನಂದರೆ ನಿಮ್ಮ ವೈಯಕ್ತಿಕ ಜಾತಕ ತೋರಿಸ್ಕೊಳ್ಳೋದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲೂ ಕೂಡ ಗ್ರಹಗಳ ಸ್ಥಾನಮಾನ ಆಗಿರ್ಬೋದು, ದಶಾಭುಕ್ತಿಗೆ ತಕ್ಕನಾಗಿ ಪರಿಹಾರ ಮಾಡಿಕೊಂಡ್ರೆ ಕೆಲವೊಂದು ಸಮಸ್ಯೆಗಳೇನಾದರೂ ಆಗ್ತಿದೆ ಅಂದಾಗ ಅದಕ್ಕೆ ನಿಮಗೆ ತಕ್ಕ ಒಂದು ಪ್ರಿಕಾಷನ್ ಸಿಗ್ತಾ ಹೋಗ್ತಾ ಇರುತ್ತೆ. ಸೊ ನೀವೇನಾದರೂ ನಮ್ಮ ಹತ್ರ ನಿಮ್ಮ ಜಾತಕಗಳನ್ನ ತೋರಿಸ್ಕೋಬೇಕು, ಅದಕ್ಕೆ ಖಂಡಿತವಾಗ್ಲೂ ಕರೆಕ್ಟಾಗಿರೋ ಒಂದು ಪರಿಹಾರ ತೊಗೋಬೇಕು ಅನ್ನೋದಾಯಿತು ಅಂದರೆ, ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ನ ತೊಗೋಬೋದು. ನೀವು ನೇರವಾಗೂ ಕೂಡ ಭೇಟಿ ಮಾಡ್ಬೋದು. ಸೊ ಕೆಳಗಡೆ ಇರೋಂಥ ನಂಬರ್ಗೆ ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೊಳ್ಳಿ. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.